Let's begin our worship. Light of the world, you step down into darkness. Open my eyes, let me see. Now is the time for me to introduce Reverend James D. And especially they work among the community, and their focus is more on family seminars. So they were here for a short trip for a family seminar, and we also got in touch with them. And because of the short notice, we were not able to have the seminar, but for sure we are looking forward in future. Then we thought it's good because they're working among the family and the children, and it's more appropriate for us to have him on this World Sunday School Day. So let's welcome him by giving a round of applause, Mr. Reverend James D., and he will be sharing the word with us today. Thank you. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಿಮ್ಮ ಸಭೆಯಲ್ಲಿ ನಾನು ನಿಂತ್ಕೊಳ್ಳುವಂತೆ ದೇವರು ಸಮಯ ಕೊಟ್ಟದಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವನಾಗಿದ್ದೇನೆ. ಹಾಗೂ ಅಯ್ಯನವರು, ರೆವರೆಂಡ್ ಪುರುಷೋತ್ತಮ ಅಯ್ಯನವರು ನಮಗೆ ಸಮಯ ಕೊಟ್ಟದಕ್ಕಾಗಿ ಅಯ್ಯನವರು ಕೂಡ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಈ ಸಭೆಯ ಎಲ್ಲ ಹಿರಿಯರಿಗೂ, ಪ್ರೆಸ್ಬಿಟರಿಯನ್ ಮೆಂಬರ್ಸ್ ಗಳಿಗೆ ಎಲ್ಲರಿಗೂ ಕೂಡ, ಯೌವನಸ್ಥರಿಗೂ ಕೂಡ ನಾನು ಕ್ರಿಸ್ತನ ನಾಮದಲ್ಲಿ ವಂದಿಸುವನಾಗಿದ್ದೇನೆ. ಕಂಪ್ಲೀಟ್ ಆಗಿ ಅನ್ಯರ ಮಧ್ಯದಲ್ಲಿ ನಮ್ಮ ಸೇವೆ. ಎಲ್ಲಿ ವೇರ್ ದೇರ್ ಇಸ್ ನೋ ಚರ್ಚಸ್, ಜಸ್ಟ್ ವಿ ವಿಲ್ ಗೋ, ವಿಲ್ ಪ್ರೇ ಅಂಡ್ ವಿ ವಿಲ್ ಸ್ಟಾರ್ಟ್ ಅಟ್ ಲೀಸ್ಟ್ ಪ್ರೇಯರ್ ಗ್ರೂಪ್ ಇನ್ ದಟ್ ಪ್ಲೇಸಸ್. ದೇವ್ರು ನಮಗೆ ಕೊಟ್ಟಿರುವ ಒಂದು ದರ್ಶನ ಭಾರ ಏನಂತ ಹೇಳಿದ್ರೆ, ಎಲ್ಲಿ ಚರ್ಚ್ ಇಲ್ವೋ ಅಲ್ಲಿ ಹೋಗೋದು. ಚರ್ಚ್ ಇದ್ದಲ್ಲಿ, ಕ್ರೈಸ್ತರಿದ್ದಲ್ಲಿ ನಾವು ಹೋಗೋದಿಲ್ಲ. ಕ್ರೈಸ್ತರಿಗೆ ಸುವಾರ್ತೆ ಹೇಳಲಿಕ್ಕಾಗಿ, ಬೋಧನೆ ಮಾಡ್ಲಿಕ್ಕಾಗಿ ಅಯ್ಯನವ್ರು ಇರ್ತಾರೆ. ಹಾಗಾಗಿ ಎಲ್ಲಿ ಚರ್ಚ್ ಇಲ್ವೋ ಅಂತ ಸ್ಥಳಗಳನ್ನ ಆಯ್ಕೆ ಮಾಡಿ ನಾವು ಸೇವೆ ಮಾಡ್ತೇವೆ. ನಮ್ಮ ಸೇವೆಗಾಗಿ ನೀವು ಪ್ರಾರ್ಥನೆ ಮಾಡಿ. ಇವರು ಓಲ್ಡ್ ಸಂಡೇ ಸ್ಕೂಲ್ ಡೇ ಎಂಬುದಾಗಿ ಅಯ್ಯನವ್ರು ಹೇಳಿದ್ರು ನನಗೆ. ನಾನು ವಿಡಿಯೋ ಎಲ್ಲ ನೋಡ್ತಾ ಇದ್ದೆ. ನಿಮ್ಮ ವಿಡಿಯೋ ನೋಡುವಾಗ ನನಗೆ ಅನಿಸಿತ್ತು ಒಂದು ಮಿಸ್ ಆಗಿದೆ ಅಂತ. ಅದು ನಿಮ್ಗಲ್ಲ, ನನಗೆ ಒಂದು ಮಿಸ್ ಆಗಿದೆ ಅಂತ ಅನಿಸ್ತಾ ಇತ್ತು. ಈ ವರ್ಷದ ಥೀಮ್ ಇದೆ ಒಂದು ಸಂಡೇ ಸ್ಕೂಲ್ಗೆ. ಕ್ಯಾನ್ ಯು ಸೇ ಎನಿಬಡಿ? ಸಂಡೇ ಸ್ಕೂಲ್ ಚಿಲ್ಡ್ರನ್, ವಾಟ್ ಈಸ್ ದ ಥೀಮ್ ಫಾರ್ 2025? ಒಂದು ಥೀಮ್ ಇದೆ, ಲಿಟಲ್ ಸೀಡ್ಸ್ ಬಿಗ್ ಹಾರ್ವೆಸ್ಟ್. ಲಿಟಲ್ ಸೀಡ್ಸ್ ಬಿಗ್ ಹಾರ್ವೆಸ್ಟ್ ಎಂಬುದಾಗಿ ಈ ವರ್ಷದ ಒಂದು ಥೀಮ್ ಇರಲಿ. ಅದರಲ್ಲಿ ತುಂಬಾ ಅರ್ಥ ಇದೆ. ಚಿಕ್ಕ ಬೀಜ ದೊಡ್ಡ ಸುಗ್ಗಿ ಎಂಬುದಾಗಿ. ಈ ಮಕ್ಕಳೇ ಮುಂದೆ ಸುಗ್ಗಿ ಅಂತ ಹೇಳಿದ್ರೆ ಈ ಬೆಳೆಗಳ ಸುಗ್ಗಿ ಅಲ್ಲ, ಅದು ಆತ್ಮನ ಸುಗ್ಗಿ ಮಾಡುವಂತ ಮಕ್ಕಳಾಗ್ಬೇಕು ಎಂಬುದಾಗಿ. ಅದುವೇ ಅದರ ಒಂದು ಸತ್ಯವೇದದಲ್ಲಿ ಅನೇಕ ಕುಟುಂಬಗಳಿವೆ. ನಾನು ಒಂದು ಕುಟುಂಬದ ಬಗ್ಗೆ ಮಾತ್ರ ಮಾತಾಡ್ತೇನೆ. ಯಾಕಂತ ಹೇಳುವಾಗ ಅನೇಕ ಕುಟುಂಬಗಳ ವಿಷಯವಾಗಿ ಹೇಳುವಾಗ ಸಮಯ ಆಗ್ಲಿಕ್ಕಿಲ್ಲ. ನಾನು ಇವತ್ತು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಿಕ್ಕಿರುವಂತ ಒಂದು ಚಿಕ್ಕ ಕುಟುಂಬ, ಅದು ಆದಾಮನ ಕುಟುಂಬ ಎಂಬುದಾಗಿ. ನಮ್ಮೆಲ್ಲರಿಗೆ ಚಿರಪರಿಚಿತನಾಗಿರುವಂತ ಈ ಆದಾಮನಿಗೆ ದೇವರು ಒಂದು ಆಜ್ಞೆಯನ್ನು ಕೊಡ್ತಾನೆ. ಒಳ್ಳೆದರ ಕೆಟ್ಟದರ ಅರಿವನ್ನ ಉಂಟು ಮಾಡುವ ಆ ಮರದ ಹಣ್ಣನ್ನ ತಿನ್ಬೇಡ ಎಂಬುದಾಗಿ ನಮ್ಮೆಲ್ಲರಿಗೆ ಗೊತ್ತಿದೆ. ಅದಕ್ಕಾಗಿ ಇಬ್ರಿಯ 1:1 ಒಂದು ಮಾತು ಬರೆಯಲ್ಪಟ್ಟಿದೆ. ಏನಂತ ಹೇಳಿದ್ರೆ, ದೇವರು ಆ ಕಾಲದಲ್ಲಿ ವಿಧ ವಿಧವಾಗಿ ಆತನು ಮಾತನಾಡಿದ, ಆದರೆ ಈ ಅಂತ್ಯ ಕಾಲದಲ್ಲಿ ದೇವರು ತನ್ನ ಮಗನ ಮೂಲಕವಾಗಿ ಮಾತನಾಡ್ತಾನೆ ಎಂಬುದಾಗಿ ಇಬ್ರಿಯ 1:1 ಬರೆಯಲ್ಪಟ್ಟಿದೆ. ಆತನಿಗೆ ಇನ್ನೊಂದು ಹೆಸರೇ ದೇವರ ವಾಕ್ಯವೆಂದು ಹೆಸರು. ಪ್ರಕಟಣೆ 19:13 ಆತನಿಗೆ ದೇವರ ವಾಕ್ಯವೆಂದು ಹೆಸರು ಎಂಬುದಾಗಿ. ಆ ವಾಕ್ಯದ ಮೂಲಕವಾಗಿ ದೇವರು ಇವತ್ತು ಆತನನ್ನ ನಂಬಿದ ಜನಗಳೊಂದಿಗೆ ಮಾತನಾಡ್ತಾನೆ ಎಂಬುದಾಗಿ. ಯಾವಾಗ ಮಾತಾಡ್ತಾನೆ? ನೀನು ವಾಕ್ಯವನ್ನು ಕೇಳುವಾಗ, ಈ ಪರಿಶುದ್ಧವಾದ ಗ್ರಂಥವನ್ನು ನಾವು ಓದುವಾಗ ಆ ದೇವರು ನಮ್ಮೊಟ್ಟಿಗೆ ಮಾತನಾಡ್ತಾನೆ. ಹಾಗಾಗಿ ಪ್ರತಿ ಭಾನುವಾರ ಈ ವಾಕ್ಯಗಳನ್ನು ಕೇಳುವಾಗ ದೇವರು ನನಗೆ ಮಾತನಾಡ್ತಾನೆ. ಒಂದು ಸಭೆಗೆಲ್ಲ ದೇವರು ನನಗೆ ಮಾತನಾಡ್ತಾನೆ ಅನ್ನುವ ಒಂದು ಮನೋಭಾವನೆಯಲ್ಲಿ ವಾಕ್ಯ ಕೇಳುವಾಗ ಖಂಡಿತವಾಗಿ ಆ ವಾಕ್ಯ ನನ್ನ ಜೀವನದಲ್ಲಿ ಕಾರ್ಯ ಮಾಡ್ತದೆ. ಆದಾಮನಿಗೆ ದೇವರ ಆಜ್ಞೆ ಕೊಡ್ತಾನೆ, ತಿನ್ಬೇಡ ಎಂಬುದಾಗಿ. ಸರಿ, ನಾನು ಈಗಿನ ಒಂದು ಪ್ರಸ್ತುತ ಕಾಲಕ್ಕೆ ಅದನ್ನ ಹೋಲಿಸಿ ಹೇಳುವುದಾದ್ರೆ, ಅವಳಿಗೆ ಯಾರು ಬಂದು ಭೇಟಿ ಆಗ್ತಾರೆ? ಸೈತಾನನ ರೂಪದಲ್ಲಿ ಸರ್ಪವು ಮಾತಾಡಿತು ಎಂಬುದಾಗಿ ನಾವು ನೋಡ್ತೇವೆ. ಯಾಕೆ ಸೈತಾನನು ಸರ್ಪವನ್ನೇ ಉಪಯೋಗ ಮಾಡಿದ?
ಅನೇಕ ಪ್ರಾಣಿಗಳಿದ್ದು. ನರಿ ಇತ್ತಲ್ಲ, ಫಾಕ್ಸ್, ಇಟ್ ಈಸ್ ಅ ಫೇಮಸ್ ಫಾರ್ ಕನ್ನಿಂಗ್. ಅದನ್ನ ಉಪಯೋಗ ಮಾಡಬಹುದು. ಯಾಕೆ ದೇವರು ಅದನ್ನೆಲ್ಲ ಬಿಟ್ಟು ಈ ಸರ್ಪವನ್ನ ಉಪಯೋಗ ಮಾಡಿದ? ದ ಸರ್ಪೆಂಟ್ ವಾಸ್ ಮೋರ್ ಕನ್ನಿಂಗ್ ದೆನ್ ಅದರ್ ಅನಿಮಲ್ಸ್ ವಿಚ್ ಗಾಡ್ ಹ್ಯಾಸ್ ಮೇಡ್. ಎಲ್ಲಾ ಪ್ರಾಣಿಗಳಿಗಿಂತ ಈ ಸರ್ಪವು ಬಹಳ ಕುಯುಕ್ತಿಯುಳ್ಳದಾಗಿತ್ತು ಎಂಬುದಾಗಿ ಬರೆದಿದೆ. ಅಷ್ಟು ಮಾತ್ರ ಯೇಸು ಕೂಡ ಹೇಳ್ತಾನೆ, ಸರ್ಪದಂತೆ ನೀವು ಜಾಣರಾಗಿರಿ. ಅಂದ್ರೆ ಸರ್ಪ ಬಹಳ ಜಾಣ, ತುಂಬಾ ಹುಷಾರು. ನೀವು ಹೇಳ್ತಿರ್ತೀರಲ್ಲ, ನಮ್ಮ ಮಕ್ಕಳು ತುಂಬಾ ಜಾಣ ಸರ್ ಅವನು, ನಮ್ಮ ಮೊಮ್ಮಗ ತುಂಬಾ ಜಾಣ ಸರ್ ಅವನು, ಅಯ್ಯೋ ಅವನು ಹೇಳಲಿಕ್ಕೆ ಆಗಲ್ಲ ಅಂತ ನಾವು ಹೇಳ್ತಾ ಇರ್ತೇವೆ. ಸಂತೋಷ. ಈ ಸರ್ಪವು ಕೂಡ ತುಂಬಾ ಜಾಣ, ತುಂಬಾ ಹುಷಾರು. ಇನ್ನೊಂದು ಭಾಷೆಯಲ್ಲಿ ಹೇಳೋದಾದ್ರೆ ತುಂಬಾ ಚಾಲುಬಾಜಿ. ಈ ಸರ್ಪ ಏನಾಗಿತ್ತು? ತುಂಬಾ ಚಾಲುಬಾಜಿ ಆಗಿತ್ತು. ಅದಕ್ಕಾಗಿ ಸೈತಾನನು ಆ ಸರ್ಪವನ್ನ ಉಪಯೋಗ ಮಾಡಿದ. ದೇವರ ಕಾರ್ಯಗಳಲ್ಲಿ, ಸಭೆಗಳಲ್ಲಿ, ಸೇವೆಗಳಲ್ಲಿ, ಕುಟುಂಬಗಳಲ್ಲಿ ಚಾಲುಬಾಜಿ ಬೇಕಾಗಿಲ್ಲ. ಯಥಾರ್ಥತೆ ಬೇಕು, ನಂಬಿಗಸ್ತಿಕೆ ಬೇಕು, ವಿಶ್ವಾಸ ಬೇಕು. ಸತ್ಯ ಹೇಳುವಂತ ಕುಟುಂಬ ದೇವರಿಗೆ ಬೇಕು ಪ್ರಿಯರೇ. ಸುಳ್ಳಾಡದ ಒಂದೇ ಒಂದು ಸ್ಥಳ, ಅದು ನನ್ನ ನಿನ್ನ ಕುಟುಂಬವಾಗಿರ್ಬೇಕೆಂಬುದಾಗಿ ದೇವರು ಬಯಸ್ತಾನೆ. ನೀವು ಕೆಲಸಕ್ಕೆ ಹೋದರೂ ಸುಳ್ಳು, ಪ್ರಯಾಣ ಮಾಡುವಾಗಲೂ ಸುಳ್ಳು, ಬಿಸ್ನೆಸ್ ಮಾಡುವಾಗಲೂ ಸುಳ್ಳು, ಏನಾದ್ರೂ ಪರ್ಚೇಸ್ ಮಾಡಬೇಕಾದ್ರೆ, ಒಂದು ಬಟ್ಟೆ ತೆಗೆದುಕೊಳ್ಬೇಕಾದ್ರೆ ಅಲ್ಲಿ ಸುಳ್ಳು. ಪ್ರತಿಯೊಂದು ಸ್ಥಳದಲ್ಲಿ ನಾವು ಸುಳ್ಳುಗಳನ್ನ ನಾವು ನೋಡ್ತೇವೆ. ಆದರೆ ಒಂದೇ ಒಂದು ಸ್ಥಳ, ಸುಳ್ಳು ಹೇಳದಂತ ಒಂದು ಸ್ಥಳ, ಅದು ಕುಟುಂಬ, ಅದು ದೇವರು ಸ್ಥಾಪಿಸಿದ್ದಾನೆ. ಒಂದು ಸಾರಿ ಜಸ್ಟ್ ನಮ್ಮ ಒಂದು ಜೀವನವನ್ನ ನೆನಪು ಮಾಡ್ಕೊಳ್ಳುವಾಗ, ನನ್ನ ಕುಟುಂಬದಲ್ಲಿ ನಾನು ಹೆಂಡತಿಗೆ ಸುಳ್ಳು ಹೇಳ್ತೇನ, ಗಂಡನಿಗೆ ಸುಳ್ಳು ಹೇಳ್ತೇನ, ಮಕ್ಕಳಿಗೆ ಸುಳ್ಳು ಹೇಳ್ತೇನ ಎಂಬುದಾಗಿ ನಾವು ಆಲೋಚನೆ ಮಾಡುವಾಗ, ಪ್ರಿಯ ಸಹೋದರ ಸಹೋದರಿ, ಅನೇಕ ಸಾರಿ ಈ ಸುಳ್ಳಿನಿಂದ, ಚಿಕ್ಕ ಸುಳ್ಳಿನಿಂದ ಅನೇಕ ಕುಟುಂಬಗಳು ಅವು ತಲೆ ಕೆಳಗಾಗಿವೆ ಎಂಬುದಾಗಿ ನಾವು ನೋಡ್ತೇವೆ. ಅವಳಿಗೆ ಒಂದೇ ಒಂದು ಮಿಸ್ ಕಾಲ್ ಬಂತು. ಈಗಿನ ಭಾಷೆಯಲ್ಲಿ ನಾನು ಹೇಳುವುದಾದ್ರೆ, ಒಂದು ಮಿಸ್ ಕಾಲ್ ಬರ್ತದೆ ಅವ್ವನಿಗೆ. ಅವ್ವ ಹೇಳ್ಬೋದಾಗಿತ್ತು ಆದಾಮನಿಗೆ, ಯಾವುದೋ ಒಂದು ಮಿಸ್ ಕಾಲ್ ಬಂದಿದೆ ನೋಡಯ್ಯ ಸ್ವಲ್ಪ ಅಂತ ಹೇಳಿದ್ರೆ, ಆದಾಮ ಎಲ್ಲ ಅವನು ಡೀಲ್ ಮಾಡ್ತಿದ್ದ ವ್ಯವಹಾರ. ಆದ್ರೆ ಏನ್ ಮಾಡಿದಳು ಅವ್ವ? ಅದ್ಯಾವುದೋ ಜಿಯೋ ಸಿಮ್ ಇತ್ತೇನೋ, ಆ ಫೋನ್ ಎತ್ಕೊಂಡು ಹೋಗೇ ಬಿಡ್ತಾಳೆ ದೂರ ಮರದ ಹತ್ರ. ಮಾತಾಡುವಾಗ ಆ ಸೈತಾನ್ ಕೇಳ್ತಾನೆ, ಅಮ್ಮ ದೇವ್ರು ಹೇಳಿದ್ ನಿಜನಾ? ಒಂದೇ ಒಂದು ಪ್ರಶ್ನೆ, ದೇವ್ರು ಹೇಳಿದ್ ನಿಜನಾ ಅನ್ನುವಾಗ ಅವ್ವ ಎಲ್ಲ ಕಥೆಯನ್ನ ಹೇಳ್ಬಿಡ್ತಾಳೆ. ಆಕೆ ತಿನ್ಬೇಕನ್ನುವಂತ ಉದ್ದೇಶ ಇರಲಿಲ್ಲ ಅವನಿಗೆ. ದೇವ್ರು ತಿನ್ಬೇಡ ಅಂತ ಹೇಳಿದಾನಲ್ಲ, ಅದು ನೋಡಿದ್ರಲ್ಲಿ ಏನ್ ತಪ್ಪಿದೆ? ದೇವ್ರು ತಿನ್ಬೇಡ ಅಂತ ಹೇಳಿದಾನಲ್ಲ, ಅದನ್ನ ಕಿತ್ಕೊಳ್ಳೋದ್ರಲ್ಲಿ ಏನ್ ತಪ್ಪಿದೆ? ದೇವರು ತಿನ್ಬೇಡ ಅಂತ ಹೇಳಿದಾನಲ್ಲ, ವಾಸನೆ ನೋಡೋದ್ರಲ್ಲಿ ಏನ್ ತಪ್ಪಿದೆ? ನೋಡಿ, ಶೋಧನೆ ನಿಧಾನವಾಗಿ ಆಕೆಯ ಮನಸ್ಸನ್ನ ಬದಲಾಯಿಸ್ತು. ದೇವ್ರು ತಿನ್ಬೇಡ ಅಂತ ಹೇಳಿದಾನಲ್ಲ, ಅದು ಕಚ್ಚೋದ್ರಲ್ಲಿ ಏನ್ ತಪ್ಪಿದೆ? ಸ್ವಲ್ಪ ಕಚ್ಚಿ ನೋಡೋಣ, ಅದು ಬಹಳ ರಮ್ಯವಾಗಿ ರುಚಿಕರವಾಗಿದ್ದು ತಿಂದಳು. ತಿಂದು ಒಂದ್ 4 ಹಣ್ಣನ್ನ ಹಂಗೇ ಹಿಡ್ಕೊಂಡ್ ಬರ್ತಾಳೆ ಆದಾಮನ ಹತ್ರ. ಆದಾಮ ಹಣ್ಣು ನೋಡಿದ ತಕ್ಷಣ ಅವನಿಗೆ BP ರೇಸ್ ಆಗಿಬಿಡ್ತದೆ. ಏನ್ ಮಾಡಿದ್ಯವ್ವ? ಹಣ್ಣು ತಿಂದೀಯಾ? ಹೌದು, ಹಣ್ಣು ತಿಂದೆ, ಈಗ ನಿನಗೂ ತೆಗೆದುಕೊಂಡು ಬಂದೇನೆ, ತಿನ್ನು. ದೇವ್ರು ಹೇಳಿದನಲ್ಲ, ಇದನ್ನ ತಿಂದ್ರೆ ನೀನ್ ಸತ್ತು ಹೋಗ್ತೀಯ ಎಂಬುದಾಗಿ. ಅವ್ವ ಅಂತಾಳೆ, ಹೌದು ನಾನು ಸತ್ತು ಹೋಗ್ತೇನೆ. ನಾನು ಸತ್ತೋದ್ರೆ ನೀನು ಬದುಕ್ಬೇಕು ಅನ್ಕೊಂಡಿದ್ಯಾ? ತಿನ್ನು ಈ ಹಣ್ಣು. ಏನ್ ಹೇಳ್ತಾಳೆ? ತಿನ್ನು ಈ ಹಣ್ಣು, ನೀನು ಸಾಯ್ಬೇಕು. ನಾನು ಸತ್ರೆ ಇನ್ನೊಬ್ಬಳು ಮಾಡ್ಕೋಬೇಕು ಅನ್ಕೊಂಡಿದ್ಯಾ? ಇನ್ನೊಬ್ಬಳು ಮಾಡ್ಕೊಡ್ಬೇಕು ಅನ್ಕೊಂಡಿದ್ಯಾ ಅಂತ ಅವ್ವ ಅಂತಾಳೆ. ಅವಾಗ ಆದಾಮನಿಗೆ, ಅಯ್ಯೋ ಈ ಮಾತುಗಳೆಲ್ಲ ಎಲ್ಲಿಂದ ಬರ್ತಾ ಇದೆ? ಈ ರೀತಿಯಲ್ಲಿ ಮಾತಾಡ್ತಾ ಇರ್ಲಿಲ್ಲ ಅವ್ವ. ಈ ರೀತಿಯಲ್ಲಿ ಮಾತಾಡ್ಲಿಕ್ಕೆ ಏನ್ ಕಾರಣ?
ಅವ್ವ ಹಣ್ಣು ತಿಂದಿದ್ದಾಳೆ. ಇದನ್ನ ತಿಂತೀಯ? ಓ, ನಾನಷ್ಟೇ ಸತ್ತು ಹೋಗ್ಬೇಕಾ, ನೀನ್ ಇನ್ನೊಬ್ಬಳು ಮಾಡ್ಕೊಂಡು ಚೆನ್ನಾಗಿರ್ಬೇಕಾ ಅಂತ ಅವ್ವ ಅನ್ನುವಾಗ ಆದಾಮ್ ಹೇಳ್ತಾನೆ, ಅಯ್ಯ ಎಂತ ಮಾತು, ಈ ಲೋಕದಲ್ಲಿ ನಾನು ಒಬ್ಬನೇ ಪುರುಷ, ನೀನು ಒಬ್ಬಳೆ, ಎಲ್ಲಿ ಇನ್ನೊಬ್ಬ ಹೆಂಗಸಿಲ್ಲಲ್ಲ ಮಾಡ್ಕೊಳ್ಳಿಕ್ಕೆ ಅಂತ ಆದಾಮ್ ಅನ್ನುವಾಗ ಅವ್ವ ಅಂತಾಳೆ, ಹೌದಾ, ಓ ನನ್ಗೆ ಅರ್ಥ ಆಗಲ್ಲ ಅನ್ಕೊಂಡಿದ್ಯಾ, ನನಗೆ ಜ್ಞಾನ ಇಲ್ಲ ಅಂತ ಅನ್ಕೊಂಡಿದ್ಯಾ, ನಿನ್ನಲ್ಲಿ ಒಂದೇ ಪಕ್ಕ ಎಲ್ಬು ಇದೆಯಾ, ಇನ್ನು ತುಂಬಾ ಎಲುಬುಗಳಿದಾವೆ ನಿನ್ನ ಹತ್ರ, ಅಮ್ಮೋ ದೇವ್ರು ಇನ್ನೂ ಒಂದ್ 4 ಮಾಡಿದ್ರು ಮಾಡ್ಬೋದು, ಅವಾಗೇ ನೀನ್ ಎಂಜಾಯ್ ಆಗಿರ್ಬೇಕು ಅನ್ಕೊಂಡಿದ್ಯಾ. ನೋಡಿ ಮಾತುಗಳು, ಆ ಬದಲಾವಣೆಯನ್ನು ನೋಡುವಾಗ ಆದಾಮನು ಆ ಹಣ್ಣನ್ನು ತಿಂದು ದೇವರ ಮಾತನ್ನ ಮೀರಿದ. ಆದಾಮನಿಗೆ ಒಂದೇ ಒಂದು ಆಜ್ಞೆ ಕೊಟ್ಟಿದ್ದ ದೇವರು, ಈ ಹಣ್ಣನ್ನ ತಿನ್ಬೇಡ ಎಂಬುದಾಗಿ. ಆ ಹಣ್ಣು ತಿಂದುದರಿಂದ ದೇವರ ಅನ್ಯೋನ್ಯತೆಯನ್ನು ಕಳ್ಕೊಂಡ, ದೇವರ ಸನ್ನಿಧಿಯನ್ನು ಕಳ್ಕೊಂಡ. ಆ ತೋಟವನ್ನು ಬಿಟ್ಟು ಆತನು ಹೊರಗಡೆ ಹೋದ. ಇಲ್ಲಿ ಗಮನಿಸಬೇಕಾದಂತ ಒಂದು ಸತ್ಯ ಸಂಗತಿ ಪ್ರಿಯರೇ, ದೇವರು ಕೊಟ್ಟಿರುವಂತ ಒಂದು ಅವಕಾಶ ಆದಾಮನು ಕಳೆದುಕೊಂಡ. ಇವತ್ತು ನನಗೂ ನಿನಗೂ ದೇವರು ಒಂದು ಜೀವಿತವನ್ನು ಕೊಟ್ಟಿದ್ದಾನೆ. ಅದು 70 ವರ್ಷನೋ 80 ವರ್ಷನೋ 100 ವರ್ಷನೋ ನಮಗೆ ಜೀವಿತ ಒಂದು ಕೊಟ್ಟಿದ್ದಾನೆ ದೇವರು. ಮತ್ತೆ ನಾವು ತಿರುಗಿ ಈ ರೀತಿಯಲ್ಲಿ ಜೀವಿಸ್ಲಿಕ್ಕಿಲ್ಲ. ಈ ಒಂದು ಜೀವಿತ ಅವಧಿಯಲ್ಲಿ, ಈ ಒಂದು ಉದ್ದವಾದ ಜೀವಿತ ಅವಧಿಯಲ್ಲಿ ದೇವರ ಆಜ್ಞೆಗಳಿಗೆ ನಾವು ವಿಧೇಯರಾಗಿ ಜೀವಿಸ್ತಾ ಇದ್ದೇವಾ ಅಥವಾ ಇಲ್ವಾ? ನೀವೆಲ್ಲ ದೊಡ್ಡ ಸಭೆಯವರು, ಹಳೇ ಸಭೆಯವರು, ಹಳೇ ಕ್ರೈಸ್ತರು, ನಮಗಿಂತಲೂ ವಾಕ್ಯ ನಿಮ್ಗೆ ಚೆನ್ನಾಗಿ ಗೊತ್ತಿರಬಹುದು. ಆದರೆ ಎಷ್ಟು ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗ್ತೇವೆ, ಅದಕ್ಕೆ ಎಷ್ಟು ಬದ್ಧರಾಗಿ ಜೀವಿಸ್ತೇವೆ ಅನ್ನುವಂಥದ್ದು ಬಹಳ ಮುಖ್ಯ. ಆದಾಮನು ಆ ದೇವರ ಆಜ್ಞೆಯನ್ನು ಮೀರಿ ಪಾಪ ಮಾಡಿದಾಗ ದೇವರಿಂದ ಅವನು ದೂರ ಹೋದ. ದೇವರು ಹೇಳ್ತಾನೆ, ತಿಂದ ದಿನವೇ ನೀನು ಸತ್ತೇ ಹೋಗುದು, ತಿಂದ ದಿನವೇ ನೀನು ಸತ್ತೇ ಹೋಗುವೆ ಎಂಬುದಾಗಿ ದೇವರು ಹೇಳಿದ. ಆದಾಗ್ಯೂ ಅದನ್ನು ಆತನು ತಿಂದ. ದೇವರ ಲೆಕ್ಕದಲ್ಲಿ ಅವನು ಸತ್ತು ಹೋದ. ಆದಾಮನಿಗೆ ಏನಾಯ್ತು, ಕಾಯಿನನಿಗೂ ಕೂಡ ಅದೇ ಆಯ್ತು. ಕಾಯಿನನು ಕೂಡ ನಾವು ನೋಡ್ತೇವೆ, ಆದಿಕಾಂಡ 4:14 ಅವನು ಅಲಿಯುವವನು, ದೇಶಭ್ರಷ್ಟನೂ ಆದನು ಆ ಕಾಯಿನನು. ಆದಾಮನು ಏನ್ ಅನುಭವಿಸಿದನೋ ಸ್ವಂತ ಮಗನು ಕೂಡ ಅದನ್ನ ಅನುಭವಿಸಿದ. ಯಾಕೆ ಗೊತ್ತಾ? ಕಾಯಿನನು ಹುಟ್ಟುವ ಸಮಯದಲ್ಲಿ, ಕಾಯಿನನು ದೊಡ್ಡವನಾಗುವ ಸಮಯದಲ್ಲಿ ಆದಾಮನು ದೇವರ ಅನ್ಯೋನ್ಯತೆಯಿಂದ ತುಂಬಾ ದೂರ ಇದ್ದ. ನಿಮ್ಗೆಲ್ಲ ಗೊತ್ತಿರಬಹುದು, ಈ ಕುಟುಂಬಗಳಲ್ಲಿ ಈ ಮೊದಲನೇ ಮಗು ಜ್ಯೇಷ್ಠ ಪುತ್ರ ಜ್ಯೇಷ್ಠ ಪುತ್ರಿ ಅಂತಿರಲ್ಲ, ಆ ಮೊದಲನೇ ಮಗು ನೀವು ನೆನ್ಪು ಮಾಡ್ಕೊಳ್ಳಿ. ನಿಮ್ಮ ಮೊದಲನೇ ಮಗಳಾಗ್ಲಿ ತುಂಬಾ ಸಮಾಧಾನವಾಗಿರ್ತಾರೆ. ಅವರು ತುಂಬಾ ಸಮಾಧಾನವಾಗಿರ್ತಾರೆ, ಒಳ್ಳೆ ಗುಣಗಳನ್ನ ಅವ್ರು ಹೊಂದ್ಕೊಂಡಿರ್ತಾರೆ. ಮೊದಲನೇ ಮಗಳು ತುಂಬಾ ತಾಳ್ಮೆಯಿಂದ ಇರ್ತಾರೆ ಅವರು. ಯಾಕೆ ಗೊತ್ತಾ? ಮೊದಲನೇ ಸಾರಿ ಗರ್ಭವತಿ ಆಗುವಾಗ ಆಕೆ ಎಲ್ಲರಿಗೆ ಹೇಳ್ತಾಳೆ, ನಾನು ಗರ್ಭವತಿ ಆಗಿದ್ದೇನೆ, ಪ್ರಾರ್ಥನೆ ಮಾಡ್ರಿ. ಗಂಡನ ಮನೆಯವರು ಪ್ರಾರ್ಥನೆ ಮಾಡ್ತಾರೆ, ಅಮ್ಮನ ಮನೆಯವರು ಕೂಡ ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಯಾವಾಗಿಂದ ಅಂದ್ರೆ ಆಕೆ ಗರ್ಭವತಿ ಆದಾಗಿಂದ ಡೆಲಿವರಿ ಆಗುವವರೆಗೆ ಪ್ರಾರ್ಥನೆಯಲ್ಲಿ ಆ ಡೆಲಿವರಿ ಆಗುವಾಗ ಮೊದಲನೇ ಮಗಳಾಗ್ಲಿ ಅವರ ಒಂದು ಜೀವನ ಅದು ತುಂಬಾ ಸಮಾಧಾನಕರವಾದಂತ ಜೀವನ ಇರ್ತದೆ. ಆದ್ರೆ ಎರಡನೇ ಮಗಳು ಹುಡ್ತಾಳೆ ನೋಡಿ, ಯಾರಿಗೂ ಗೊತ್ತಿರಲ್ಲ, ಅವ್ರು ಯಾರಿಗೂ ಹೇಳಿರಲ್ಲ. ಯಾಕೆ? ಈ ಮೊದಲನೇ ಮಗನ ಪೋಷಣೆ ಮಾಡೋದ್ರಲ್ಲಿ ಸಮಯ ಆಗ್ತದೆ, ಪ್ರಾರ್ಥನೆ ಮಾಡಲ್ಲ. ಈ ಎರಡನೇ ಸಾರಿ ಮಗು ಆಗುವಾಗ ಅಯ್ಯೋ ಎರಡನೇದಾಯ್ತಾ, ಪ್ರಾರ್ಥನೆ ಮಾಡ್ಲಿಕ್ಕೆ ಅವ್ರಿಗೆ ಸಮಯ ಇಲ್ಲ ಎರಡನೇ ಮಗುಗೆ. ಅದಕ್ಕೆ ಎರಡನೇ ಮಗ ಆಗ್ಲಿ ಕೊನೆಯ ಮಗ ಆಗಲಿ ಬಹಳ ತುಂಟ ಇರ್ತಾರೆ ಅವರು. ಎರಡನೇ ಮಗ ಯಾಕೆ ಆ ರೀತಿಯಲ್ಲಿ ಆದ ಅಂತ ಹೇಳಿದ್ರೆ, ಪ್ರಾರ್ಥನೆಯ ಜೀವಿತ ಅಲ್ಲಿ ಇರೋದಿಲ್ಲ ಪ್ರಿಯರೇ. ಅವ್ರಿಗೆ ಚಿಕ್ಕವರಿಗೆ ತುಂಬಾ ಸಿಟ್ಟು, ತುಂಬಾ ಕೋಪ. ಹೇಳ್ತಿರ್ತಾರೆ ಮನೆಯಲ್ಲ, ಅಯ್ಯೋ ಸರ್ ಅವನಿಗೆ ತುಂಬಾ ಕೋಪ, ದೊಡ್ಡವನು ತುಂಬಾ ಚೆನ್ನಾಗಿದ್ದಾನೆ. ನಿನ್ನ ಜೀವಿತದಲ್ಲಿ ಪ್ರಾರ್ಥನೆ, ದೇವರ ವಾಕ್ಯಕ್ಕೆ ವಿಧೇಯರಾಗುವಾಗ ಖಂಡಿತವಾಗಿ ನಮ್ಮ ಕುಟುಂಬವು ಅದು ಸಂತೋಷವಾಗಿರುವಂತ ಒಂದು ಕುಟುಂಬ. ಅವನು ಕೊಲೆಗಾರನು, ಭ್ರಷ್ಟನು, ಅಲಿಯುವವನು ಆಗಿ ಅವರು ದೇವರಿಂದ ದೂರ ಹೋದನು ಎಂಬುದಾಗಿ ನೋಡ್ತೇವೆ. ಅದಕ್ಕಾಗಿ
ಕೀರ್ತನೆ 128:3 ಒಂದು ಮಾತು ಹೇಳ್ತದೆ, ನಿನ್ನ ಮಕ್ಕಳು ಎಣ್ಣೆ ಮರದ ಸಸಿಗಳು ಎಂಬುದಾಗಿ. ಆ ಎಣ್ಣೆ ಮರ ಸಸಿಯಾಗಿರಲ್ಲ. ಅದಕ್ಕಾಗಿ ಈ ಸಂಡೇ ಸ್ಕೂಲ್ ಮಕ್ಕಳು ಅವ್ರ ಮಕ್ಕಳಾಗಿರಲ್ಲ. ಒಂದು ದಿನ ಅವ್ರು ದೊಡ್ಡವರಾಗ್ತಾರೆ, ಯೌವನಸ್ಥರಾಗ್ತಾರೆ, ಮದುವೆ ಆಗ್ತಾರೆ, ಈ ಸಭೆಗೆ ಅವರೇ ಸ್ತಂಭವಾಗ್ತಾರೆ. ಹಾಗಾದ್ರೆ ಆ ಎಣ್ಣೆ ಮರದ ಸಸಿಗಳು ಏನಾಗ್ಬೇಕಂತ ಹೇಳಿದ್ರೆ, ಆ ಎಣ್ಣೆ ಮರದ ಕಾಯಿಗಳನ್ನ ಕುಟ್ಟಿ ಅದರ ಎಣ್ಣೆಯನ್ನ ತೆಗೆದು ಆ ಯೆರೂಸಲೇಮಿನ ದೇವಾಲಯದಲ್ಲಿ, ಪರಿಶುದ್ಧವಾದ ದೇವಾಲಯದಲ್ಲಿ ದೀಪವನ್ನ ಉರಿಸಲಿಕ್ಕೆ ಆ ಎಣ್ಣೆಯನ್ನ ಉಪಯೋಗ ಮಾಡ್ತಾ ಇದ್ರು. ನಿನ್ನ ಮಕ್ಕಳು ಏನಾಗ್ಬೇಕು, ನನ್ನ ಮಕ್ಕಳು ಏನಾಗ್ಬೇಕು ಅಂತ ಹೇಳಿದ್ರೆ ದೀಪ ಆಗಿರ್ಬೇಕು. ಕತ್ತಲಲ್ಲಿರುವ ಮಕ್ಕಳಿಗೆ ಆ ಮಕ್ಕಳು ಬೆಳಕಾಗಿರ್ಬೇಕು. ಪ್ರಿಯರೇ, ನಿನ್ ಮಕ್ಕಳು. ನಾವು ಕೂಡ ಸಂಡೇ ಸ್ಕೂಲ್ ಮಾಡ್ತೇವೆ, ನಾವು ಕೂಡ ಈ ರೀತಿಯಲ್ಲಿ VBS ಕೂಡ ನಾವು ಮಾಡ್ತೇವೆ. ಹಾಗಾಗಿ ಈ ಸೇವೆ ಅನ್ನುವಂಥದ್ದು, ಅನ್ಯರ ಮಧ್ಯದಲ್ಲಿ ಹೋಗುವಂಥದ್ದು ತುಂಬಾ ಕಷ್ಟ. ಪ್ರಿಯರೇ, ನಾನ್ ನಿಮ್ಮನ್ನ ನೋಡುವಾಗ ನೀವು ಆರಾಮಾಗಿ ಅಲ್ಲ ದೇವರನ್ನ ಆರಾಧಿಸ್ತಾ ಇದ್ದೀರಾ. ಆದ್ರೆ ದೇವ್ರು ನಮಗೆ ಕೊಟ್ಟಿರುವಂತ ಭಾರ ಏನಂತ ಹೇಳಿದ್ರೆ, ಈ ಚಿಕ್ಕ ಮಕ್ಕಳನ್ನ ಈ ಸಂಡೇ ಸ್ಕೂಲ್ ಮೂಲಕ ಅವ್ರು ಯಾರು ಕ್ರೈಸ್ತರಲ್ಲ, ಅವ್ರು ಏನೆಲ್ಲ ಮಾಡಿ ಅವರನ್ನ ಈಗಿನಿಂದಲೇ ನಾವು ನಿಧಾನವಾಗಿ ಬೆಳೆಸ್ತಾ ಇದ್ದೇವೆ. ಅವ್ರ ತಂದೆ ತಾಯಿ ಬರದೇ ಇದ್ರು ಕೂಡ ಈ ಮಕ್ಕಳು ಒಂದು ದಿನ ದೇವರ ರಾಜ್ಯಕ್ಕಾಗಿ ಅವ್ರು ನಿಲ್ತಾರೆ. ಪ್ರಿಯರೇ, ಆ ಎಣ್ಣೆ ಮರದ ಎಣ್ಣೆ ಅದು ದೀಪ, ಅದ್ರ ಕದಲಲ್ಲಿರುವ ಮಕ್ಕಳಿಗೆ ಅದು ಬೆಳಕನ್ನ ಕೊಡುವಂತ ಒಂದು ದೀಪವಾಗಿ ಉರಿತು. ನಿಮ್ಮ ಸಂಡೇ ಸ್ಕೂಲ್ ಮಕ್ಕಳು ನಿಮ್ಮ ಮನೆಯಲ್ಲಿ ಮಾತ್ರ ಬೆಳಕಲ್ಲ, ಅವರು ಕತ್ತಲಲ್ಲಿರುವ ಮಕ್ಕಳಿಗೆ ಬೆಳಕಾಗ್ಬೇಕು. ಯೇಸುವನ್ನ ಅರಿಯದೇ ಇರುವ ಮಕ್ಕಳಿಗೆ ಅವ್ರು ಬೆಳಕಾಗ್ಬೇಕು ಎಂಬುವಂಥದ್ದು ನನ್ನ ಸಂದೇಶದ ಒಂದು ಮುಖ್ಯ ಅಂಶ. ಅಷ್ಟು ಮಾತ್ರವಲ್ಲ, ಆ ಎಣ್ಣೆ ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ, ಗಾಯವನ್ನ ಕಟ್ಟುವುದಕ್ಕಾಗಿ ಉಪಯೋಗ ಮಾಡ್ತಿದ್ರು. ಆ ಕಾಲದಲ್ಲಿ ಗಾಯವನ್ನ ಕಟ್ಟುವುದಕ್ಕೆ ಆ ಎಣ್ಣೆಯನ್ನು ಉಪಯೋಗ ಮಾಡ್ತಿದ್ರು. ಹಾಗಾದ್ರೆ ದೇವರು ನಿನ್ನ ಮಕ್ಕಳನ್ನ, ನನ್ನ ಮಕ್ಕಳನ್ನ ಯಾವ್ದು ಹೋಲಿಸಿದಾನೆ ಅಂತ ಹೇಳಿದ್ರೆ ಎಣ್ಣೆಗೆ ಹೋಲಿಸಿದಾನೆ. ಗಾಯವನ್ನ ಕಟ್ಟುವಂತ ಮಕ್ಕಳು ಆಗ್ಬೇಕು ನಮ್ಮ ಸಭೆಯ ಮಕ್ಕಳು. ಇವತ್ತೆಷ್ಟೋ ತಂದೆ ತಾಯಿಗಳಿಗೆ ಯೌವನಸ್ಥ ಮಕ್ಕಳು ಗಾಯವನ್ನ ಮಾಡ್ತಾ ಇದ್ದಾರೆ. ಎಷ್ಟೋ ಕುಟುಂಬಗಳಲ್ಲಿ ಮಕ್ಕಳು ತಂದೆ ತಾಯಿಗಳ ಮಾತುಗಳನ್ನ ಕೇಳದೆ, ದೇವರ ಮಾತುಗಳನ್ನು ಕೇಳದೆ ಅವರು ಲೋಕಾನುಸಾರವಾಗಿ ಜೀವಿಸುವಂತ ಮಕ್ಕಳು ನಮ್ಮ ಸಭೆಗಳಲ್ಲಿದ್ದಾರೆ. ಪ್ರಿಯರೇ, ಯಾಕೆ ಗೊತ್ತಾ? ಅವ್ರು ಯಾರನ್ನ ನೋಡಿ ಬೆಳೀತಾರೆ ಅಂತ ಹೇಳಿದ್ರೆ ತಂದೆ ತಾಯಿಗಳನ್ನ ನೋಡಿ ಬೆಳೀತಾರೆ. ಒಬ್ಬ ಅಪ್ಪ ಹೇಳ್ತಾ ಇದ್ದ, ಓದೋ ಬೈಬಲ್ ಓದೋ, ನೀನು ದಿನಾಲು ಪ್ರಾರ್ಥನೆ ಮಾಡೋ ದಿನಾಲು. ಆ ಮಗ ಮನಸ್ಸಿನಲ್ಲಿ ಅಂದ್ಕೊಳ್ತ, ನೀನ್ ಓದಪ್ಪ ಫಸ್ಟ್, ಅಪ್ಪ ನೀನ್ ಪ್ರಾರ್ಥನೆ ಮಾಡಪ್ಪ ಫಸ್ಟ್. ಬಾಯಿಂದ ಹೇಳಲ್ಲ ಅವನು, ಎಲ್ಲಿ ಹೇಳ್ತಾನೆ? ಮನಸ್ಸಿನೆಲ್ಲ ಅಂದ್ಕೊಳ್ತಾನೆ. ನಿನ್ ಮನೆಯಲ್ಲಿ ನೀನು ನಿಜವಾಗ್ಲೂ ತಂದೆ ಆಗಿದ್ದೀಯಾ ಅಂತ ಹೇಳಿದ್ರೆ ಬೈಯೋದಕ್ಕಾಗಿ ಅಲ್ಲ, ಕೇವಲ ಹಣ ಕೊಡೋದಕ್ಕಾಗಿ ಅಲ್ಲ, ಅವನನ್ನ ನೋಡ್ಕೊಳ್ಳೋದಕ್ಕಾಗಿ ಅಲ್ಲ. ನಿನ್ ಮಗ ದೇವರ ರಾಜ್ಯದಲ್ಲಿ ಒಂದು ದೀಪವಾಗಿ ಬೆಳೀತಾ ಇದ್ದಾನ ಎಂಬುದಾಗಿ ನಾನು ನೀನ್ ಇವತ್ತು ಗಮನಿಸಬೇಕಾಗಿದೆ. ಪ್ರಿಯ ಸಹೋದರ ಸಹೋದರಿ, ನನ್ನ ಜೀವಿತ ನಿನ್ನ ಜೀವಿತ ಸ್ವಲ್ಪ ಕಾಲ, ಅದು 70 ವರ್ಷ 80 ವರ್ಷ ಹೋಗ್ಲಿ, 100 ವರ್ಷ ನೀವು ತೆಗೆದುಕೊಳ್ಳ್ರಿ. ಒಂದು ವೇಳೆ 100 ವರ್ಷದ ಒಳಗಾಗಿ ಯೇಸು ಕ್ರಿಸ್ತನನ್ನ ಅರಿಯದಂತ ಮಕ್ಕಳಿಗೆ ನೀನು ಈ ಶುಭ ವಾರ್ತೆಯನ್ನ ಹೇಳದೇ ಇದ್ರೆ ನಾನು ಅಂದ್ಕೊಳ್ತಾನೆ ನನ್ನ ಜೀವನ ವ್ಯರ್ಥ ಎಂಬುದಾಗಿ. ದೇವರು ನನ್ನನ್ನ ನಿನ್ನನ್ನ ಒಂದು ಉದ್ದೇಶಕ್ಕಾಗಿ ಪಟ್ಟಣದಲ್ಲಿ ಇಟ್ಟಿದ್ದಾನೆ, ಒಂದು ಉದ್ದೇಶಕ್ಕಾಗಿ ನಿನ್ನನ್ನ ಈ ಸಭೆಯಲ್ಲಿ ಇಟ್ಟಿದ್ದಾನೆ. ಈ ಸಭೆಗೆ, ಸಮಾಜಕ್ಕೆ, ಕುಟುಂಬಕ್ಕೆ ನಾವು ನೀವು ಬೆಳಕಾಗಿರ್ಬೇಕು. ಪ್ರಿಯರೇ, ನಾವು ಸತ್ತ ಮೇಲೆ ನಿನ್ನ ಒಂದು ಧ್ಯೇಯ ಇದು ಸಮಾಧಿ ಸೇರ್ತದೆ. ನನ್ನ ಸಾಕ್ಷಿ ಅದು ಸಮಾಜಕ್ಕೆ, ಸಭೆಗೆ ಹೋಗ್ತದೆ. ನಿನ್ನನ್ನ ಈ ಸಭೆಯಲ್ಲಿ ಯಾವ ರೀತಿಯಲ್ಲಿ ಜನ ನೆನೆಸ್ಕೊಳ್ತಾರೆ, ಯಾವ ರೀತಿಯಲ್ಲಿ ಜನರು ನಿಮ್ಮನ್ನ ನೆನಪು ಮಾಡ್ಕೊಳ್ತಾರೆ. ಸತ್ತ ಮೇಲೆ ಒಳ್ಳೊಳ್ಳೆ ಮಾತಾಡ್ತಾರೆ ನೋಡಿ ಸತ್ತವ್ರ ಬಗ್ಗೆ, ಅದೇನು ಉಪಯೋಗಕ್ಕೆ ಬರಲ್ಲ. ಬದುಕಿರುವಾಗಲೇ ಕ್ರಿಸ್ತನಿಗಾಗಿ ನೀನೇನಾದ್ರೂ ಮಾಡಿದ್ಯಾದ್ರೆ, ಇವತ್ತು ಅನೇಕ ಜನರು ಸಭೆಯಲ್ಲಿ ಸೇವೆ ಮಾಡ್ಲಿಕ್ಕೆ ಬಹಳ ಜನ ಅವಸರ ಮಾಡ್ತಾ ಇರ್ತಾರೆ. ಅಯ್ಯೋ ಸಭೆಯಲ್ಲಿ ನಾನು ಹಾಗೆ ಹೀಗೆ. ಯೇಸು ಸ್ವಾಮಿ ಹೇಳಿರುವಂತದ್ದು, ಕತ್ತಲಲ್ಲಿರುವಂತ ಜನಗಳಿಗೆ, ಸುವಾರ್ತೆ ಕೇಳದಂತ ಜನಗಳಿಗೆ ನೀನೇನ್ ತಿಳ್ಕೊಂಡಿದ್ಯೋ ಅದನ್ನೇ ಹೇಳುವುದಾದ್ರೆ ಖಂಡಿತವಾಗಿ ಅದು ದೇವರ ರಾಜ್ಯ ಬೆಳಿಲಿಕ್ಕೆ ಅದು ಸಹಾಯವಾಗುವಂಥದ್ದು. ಪ್ರಿಯ ಸಹೋದರ ಸಹೋದರ, ಕೊನೆಯದಾಗಿ ಒಂದು ವಚನ ಹೇಳಿ ಮುಗಿಸ್ತೇನೆ, ಸಮಯ ಆಯ್ತು. ಯೇಸು ಸ್ವಾಮಿ ಕಪೆರ್ನೌಮ್ಗೆ ಹೋಗ್ತಾನೆ. ಕಪೆರ್ನೌಮ್ನಲ್ಲಿ ಯೇಸು ಸ್ವಾಮಿ ಬೋಧನೆ ಮಾಡುವಾಗ ಅಲ್ಲಿ ಅನೇಕ ಜನರು ಇರ್ತಾರೆ, ಯಹೂದ್ಯರು ಇರ್ತಾರೆ, ಅನ್ಯರು ಎಲ್ಲರೂ ಇರ್ತಾರೆ. ಈ ಕಪೆರ್ನೌಮ್ ಅನ್ನುವಂತ ಸ್ಥಳ, ಯೇಸು ಕ್ರಿಸ್ತನು ನಜರೇತಿಂದ ಕಪೆರ್ನೌಮ್ಗೆ ಬಂದು ಕಪೆರ್ನೌಮ್ನಲ್ಲಿ ಹೆಚ್ಚಿನ ಅದ್ಭುತಗಳನ್ನ ಮಾಡ್ತಾನೆ. ಸುಮಾರು ಆತನು 6 ಅದ್ಭುತಗಳು, ಒಂದೇ ಊರಲ್ಲಿ 6 ಅದ್ಭುತಗಳು ಮಾಡಿದಂತ ಸ್ಥಳ ಕಪೆರ್ನೌಮ್. ಈ ಕಪೆರ್ನೌಮ್ನಲ್ಲಿ ಇದ್ದ ಜನಗಳಿಗೆಲ್ಲ ಒಂಥರ ಪ್ರೌಢ, ಓ ಯೇಸು ಸ್ವಾಮಿ ನಮ್ಮ ಬೀದಿಯಲ್ಲಿದ್ದಾನೆ, ಯೇಸು ಸ್ವಾಮಿ ನಮ್ಮ ಪಕ್ಕದಲ್ಲಿದ್ದಾನೆ, ಯೇಸು ಸ್ವಾಮಿ ನಮ್ಮೂರಲ್ಲಿದ್ದಾನೆ, ಏನಾದ್ರೂ ಯೇಸು ಸ್ವಾಮಿ ಇದ್ದಾನೆ, ದೆವ್ವ ಬಿಡಿಸ್ತಾನೆ, ಸತ್ತವ್ರನ್ನ ಎಬ್ಬಿಸ್ತಾನೆ,
ಕಾಲ್ ಕೊಡ್ತಾನೆ, ಕಣ್ಣು ಕೊಡ್ತಾನೆ, ತುಂಬಾ ಅವ್ರಿಗೆ ಖುಷಿ. ಒಂದಿನ ಯೇಸುಸ್ವಾಮಿ ಕೇಳ್ತಾನೆ, ಮತ್ತಾಯನ ಬರೆಸುವಾರ್ತೆ 11:23 ನಾನು ಓದಿ ಮುಗಿಸ್ತೇನೆ. ಅದ್ರಲ್ಲಿ ಹೇಳ್ತಾನೆ, ಎಲ್ಲಾ ಕಪೆರ್ನೌಮೇ ನೀನು ಪರಲೋಕಕ್ಕೆ ಹೋಗ್ತೀಯಾ ಅಂದ್ಕೊಂಡಿದ್ಯಾ ಎಂಬುದಾಗಿ ಪ್ರಶ್ನೆ ಕೇಳ್ತಾನೆ. ಆ ಕನ್ನಡ ತುಂಬಾ ಚೆನ್ನಾಗಿದೆ ಓದ್ಲಿಕ್ಕೆ. ಎಲ್ಲಾ ಕಪೆರ್ನೌಮೇ ಅಂತಾನೆ, ಅಲ್ಲಿ ಕಾಮ ಇದೆ. ಎಲ್ಲಾ ಕಪೆರ್ನೌಮೇ ಅಂತ ಓದಿದ್ಮೇಲೆ ಕಾಮ ಇದೆ. ಅಂದ್ರೆ ಅರ್ಥ ಏನ್ ಗೊತ್ತಾ, ನಮ್ ಭಾಷೆಯಲ್ಲಿ ಹೇಳೋದಾದ್ರೆ ಅಲಾ ನನ್ನ ಮಗನೇ ಅಂದಂಗೆ ಅದು. ಏನು ಅಲಾ ನನ್ನ ಮಗನೇ, ನೀನ್ ಅನ್ಕೊಂಡಿದ್ಯಾ ಪರಲೋಕ ಹೋಗ್ತೀನಿ ಅಂತ? ನೀನ್ ಅನ್ಕೊಳ್ಬೇಡ, ನಿನ್ನನ್ನ ಪಾತಾಳಕ್ಕೆ ಇಳಿಸ್ತೀನಿ ಅಂತಾನೆ. ಎಲ್ಲಿ ಅದ್ಭುತ ಮಾಡಿದನೋ, ಎಲ್ಲಿ ಯೇಸುಸ್ವಾಮಿ ವಾಸ ಮಾಡಿದನೋ, ಯಾರು ಅದ್ಭುತಗಳನ್ನ ಅನುಭವಿಸಿದ್ರು ಅವ್ರಿಗೆ ಯೇಸುಸ್ವಾಮಿ ಹೇಳ್ತಾ ಇದ್ದಾನೆ, ಎಲ್ಲಾ ಕಪೆರ್ನೌಮೇ ಪರಲೋಕ ಹೋಗ್ತಿ ಅಂತ ಅಂದ್ಕೊಂಡಿದ್ಯಪ್ಪ. ಸಭೆಯೇ ನಾನು ಮಾತ್ರ ಪರಲೋಕಕ್ಕೆ ಹೋಗ್ತಿ ಎಂಬುದಾಗಿ ಅಂದ್ಕೊಂಡಿದೀಯಾ? ನಾವು ಅದ್ಭುತಗಳನ್ನು ಅನುಭವಿಸಿರ್ಬೋದು, ದೇವರ ವಾಕ್ಯ ಚೆನ್ನಾಗಿ ತಿಳ್ಕೊಂಡಿರ್ಬೋದು. ಈ ಬೈಬಲ್ ಅನ್ನ ತೆಗೆದುಕೊಂಡು ನೀವು ಸ್ವಲ್ಪ ಪ್ರಸಂಗ ಮಾಡಿ ಇದನ್ನ ವಿವರಣೆ ಮಾಡಿ ಅಂತ ಹೇಳಿದ್ರೆ ನನಗಿಂತಲೂ ಅದ್ಭುತವಾಗಿ ನೀವು ಹೇಳ್ಬೋದು. ಆದ್ರೆ ಒಂದು ದೇವರ ವಾಕ್ಯಕ್ಕನುಸಾರವಾಗಿ ನಾನು, ನೀನು, ನನ್ನ ಕುಟುಂಬ, ನಿನ್ನ ಕುಟುಂಬ, ನನ್ನ ಮಕ್ಕಳು, ನಿನ್ನ ಮಕ್ಕಳು ಅಂತ ಹೇಳಿ ಜೀವಿಸಿದ ಹೋಗ್ದಿ ಆದ್ರೆ ಅದೇ ಪ್ರಶ್ನೆ ದೇವರು ನಮಗೆ ಕೇಳ್ತಾನೆ, ಅಮ್ಮ, ಮಗ, ಮಗನೇ ನೀನ್ ಪರಲೋಕಕ್ಕೆ ಹೋಗ್ತೀಯಾ ಎಂಬುದಾಗಿ. ಹಾಗಾಗಿ ಇವತ್ತು ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ನನ್ನ ಕುಟುಂಬ ಸತ್ಯ ಆಡುವಂತ ಒಂದು ಕುಟುಂಬ, ಅದು ಕತ್ತಲಲ್ಲಿ ಇರುವಂತವರಿಗೆ ಬೆಳಕು ಕೊಡುವಂತ ಕುಟುಂಬ, ಅದು ನನ್ನದಾಗಬೇಕು ಎಂಬುದಾಗಿ. ಆ ರೀತಿಯಲ್ಲಿ ಆಗುವಂತೆ ದೇವರು ತಾನೇ ನಮ್ಮೆಲ್ಲರನ್ನ ಆಶೀರ್ವದಿಸಲಿ. ಥ್ಯಾಂಕ್ ಯು.